ಸಾವಿರ ಸಾವಿರ ಚಪ್ಪಾಳೆ ನಾಡಿನ ಕೀರ್ತಿಯ ಬೆಳಗಿಸಿದ ನಿಮಗಿದು ಹೆಮ್ಮೆಯ ಚಪ್ಪಾಳೆ 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 ಕನ್ನಂಬಾಡಿಯ ಕಟ್ಟಿಸಿದ ಭಾರತ ರತ್ನಕ್ಕೆ ಚಪ್ಪಾಳೆ ಕನ್ನಡ ಡಿಂಡಿಮ ಬಾರಿಸಿದ ಕವಿಗಳೇ ನಿಮಗಿದ ಚಪ್ಪಾಳೆ ದೇಶವ ಕಾಯುವ ಯೋಧರಿಗೆ ನಮ್ಮೆದೆಯಾಳದ ಚಪ್ಪಾಳೆ ಅನ್ನವ ನೀಡುತ್ತ ಸಲಹಿರುವ ನೇಗಿಲ ಯೋಗಿಗೆ ಚಪ್ಪಾಳೆ 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 ಕಣ್ಣನ್ನು ನೀಡುವ ಅಣ್ಣನಿಗೆ ನಮ್ಮಯ ಪ್ರೀತಿಯ ಚಪ್ಪಾಳೆ ದೇಶವಾಡಿದ ನಾಯಕರೇ ನಿಮಗಿದು ಗೌರವ ಚಪ್ಪಾಳೆ ನಾದದ ಸುಲೆಯನ್ನು ಹರಿಸಿರುವ ನಾಯಕರೇ ಇದು ಚಪ್ಪಾಳೆ ಧೈರ್ಯ ಶೌರ್ಯವ ಮೆರೆದಿರುವ ವೀರ ವನಿತೆಯರ ಚಪ್ಪಾಳೆ 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 ಕೀರ್ತನೆ ವಚನವ ಬೋಧಿಸಿದ ಯೋಗಿ ವರೇಣ್ಯರ ಚಪ್ಪಾಳೆ ಕ್ರೀಡಾ ಲೋಕದ ಸಾಧಕರೇ ನಿಮಗಿದು ಸ್ಫೂರ್ತಿಯ ಚಪ್ಪಾಳೆ ಬೆಳ್ಳಿ ಕೆರೆಯ ತಾರೆಗಳೇ ನಿಮಗಭಿಮಾನದ ಚಪ್ಪಾಳೆ ನಾಡಿಗೆ ಅಣ್ಣನೇ ಆಗಿರುವ ರಾಜಣ್ಣನಿಗೆ ಚಪ್ಪಾಳೆ 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 गुरु साक्षात् परब्रह्मा तस्मै श्री गुरवे नमः। हिस्टरी ಗೊತ್ತಾ ಚಾಮಯ್ಯ ಮೇಷ್ಟ್ರೆ ಬೇಕು ನಾಗರ ಹಾವು ರಾಮಾಚಾರಿಗೆ
ಚೇಷ್ಟೆ ಮಾಡಿದ ನಾವು ಅದನ್ನು ಮನಸ್ಸಿನಲ್ಲಿ ಇಡದೆ ಮನ್ನಿಸಿ ನೀವು. ಕ್ಷಮಿಸೋದೇಕೆ ಇಂಥ ನೆನಪು ಬೇಕು ಬಾಳಲಿ, ನಾವು ಆಡಿದ ಆಟ ತಾನೆ ಗೋಲ್ಡನ್ ಲೈಫ್ನಲ್ಲಿ. We miss all the fun, we miss all the joy, we miss you. We miss all the fun, we miss all the joy, we miss you. ಹಿಸ್ಟರಿ ಗೊತ್ತಾ ಚಾಮಯ್ಯ ಮೇಷ್ಟ್ರೇ ಬೇಕು ನಾಗರ ಹಾವು ರಾಮಾಚಾರಿಗೆ. ಸಮರಿ ಗೊತ್ತ ನಿಮ್ಮಂತ ಮೇಷ್ಟ್ರೇ ಬೇಕು ನಮ್ಮೆಲ್ಲರ ಬಾಳಗಾರಿಗೆ. ಮೊದಲು ಕಲಿತು ಮಾತೃಭಾಷೆ. ಜನುಮದಿನ ಅನ್ನೋದು ಈ ಬದುಕಿನ ನೆನಪು, ಈ ಬದುಕು ಅನ್ನೋದು ಸವಿ ಪ್ರೀತಿಯ ನೆನಪು. ನೂರಾರು ಕಾಲ ಸುಖವಾಗಿ ಬಾಳು, ಹ್ಯಾಪಿ ಹ್ಯಾಪಿ ಬರ್ತ್ಡೇ. ನಿನ್ನ ಬಾಳು ಎಂದು ಬೆಳಕಾಗಬೇಕು, ಹ್ಯಾಪಿ ಹ್ಯಾಪಿ ಬರ್ತ್ಡೇ. ನೂರಾರು ಕಾಲ ಸುಖವಾಗಿ ಬಾಳು, ಹ್ಯಾಪಿ ಹ್ಯಾಪಿ ಬರ್ತ್ಡೇ. ನಿನ್ನ ಬಾಳು ಎಂದು ಬೆಳಕಾಗಬೇಕು, ಹ್ಯಾಪಿ ಹ್ಯಾಪಿ ಬರ್ತ್ಡೇ. ನೀ ನಡೆಯ ದಾರಿಯಲ್ಲಿ ಕನಸುಗಳು ಚೆಲ್ಲಿರಲಿ, ನಿನ್ನೆಲ್ಲ ಕನಸಿನಲ್ಲಿ ನಮ್ಮ ಹರಕೆ ತುಂಬಿರಲಿ. ನೂರಾರು ಕಾಲ ಸುಖವಾಗಿ ಬಾಳು, ಹ್ಯಾಪಿ ಹ್ಯಾಪಿ ಬರ್ತ್ಡೇ. ನಿನ್ನ ಬಾಳು ಎಂದು ಬೆಳಕಾಗಬೇಕು, ಹ್ಯಾಪಿ ಹ್ಯಾಪಿ ಬರ್ತ್ಡೇ. ಸುರಿದಂಗೆ ಪ್ರತಿ ಹೆಜ್ಜೆ ಜೇನು ಹರಿದಂಗೆ, ನನ್ನ ಅಣ್ಣ ನಗುತ್ತಾ ಇದ್ರೆ ಸಾಕು ಅದೇ ಅಟ್ಯಾಚ್ಮೆಂಟ್. ಒಂದಿಷ್ಟು ಚಿಂತೆ ಬಾರದಂಗೆ, ಕಣ್ಣೀರು ಕಷ್ಟ ಇಲ್ಲದಂಗೆ, ನನ್ನ ತಮ್ಮ ಮುಂದೆ ಬರಬೇಕು ಅದೇ ನನ್ನ ಸೆಂಟಿಮೆಂಟ್. ಸ್ನೇಹಿತರ ಜೊತೆ ನಗು ನಗುತ್ತಾ ಬದುಕಿದರೆ ಸ್ವರ್ಗ ಸೃಷ್ಟಿ ಎಂದು ಹೇಳುತ್ತಾ ಸದಾ ನಮಗೆಲ್ಲ ನಗು ನಗುತ್ತಾ ಪಾಠ ಮಾಡುತ್ತಿದ್ದ ನಮ್ಮ ಪ್ರಾಥಮಿಕ ಶಾಲೆಯ ಶಿಕ್ಷಕರಾದ ಶ್ರೀ ಚಿದಂಬರ ದೇಶಪಾಂಡೆಗಳಿಂದ ನಮ್ಮೆಲ್ಲರನ್ನು ಉದ್ದೇಶಿಸಿ ಮುಖ್ಯ ಎಲ್ಲ ನನ್ನ ಗುರುಗಳೇ ಗುರುಬಾತೆಯರೇ ಹಾಗೂ ನನ್ನ 30 ವರ್ಷದ ಹಿಂದಿನ ಮುದ್ದು ವಿದ್ಯಾರ್ಥಿ ಮತ್ತು ಇನ್ನೊಂದು ಏನಂದ್ರೆ ನನ್ನ ಭಾಷಾ ಒಂದು ಸ್ವಲ್ಪ ಅದರಕ್ಕೆ ಕಹಿ ಉದರಕ್ಕೆ ಸಿಹಿ ಅಂತಾರಲ್ಲ, ಹಂಗ ನಾ ಏನೇ ಹೇಳಿದ್ರು ತಪ್ಪು ತಿಳ್ಕೊಬಾರ್ದು. ಏನಂದ್ರೆ ಒಂದು ದಿವಸ ಬಸ್ನಾಗ ನಾವು ಹೊಂಟಾಗ ಒಂದು ಬೋರ್ಡ್ ಬರ್ದಿರ್ತದೆ, ಹೆಸರು ಅದು ತಿಳ್ಕೊಳ್ಳುವಂಥ ಭಾಳ ಅದ. ಅದಕ್ಕೆ ನೀವು ಅದನ್ನೇನು ತಪ್ಪು ತಿಳ್ಕೊಬಾರ್ದು. ಅದನ್ನ ಏನು ಬರ್ದಿದ್ರು ಅಂದ್ರೆ, ಮುತ್ತು ಕೊಟ್ಟವರು ಬಂದ ಮೇಲೆ
ತುತ್ತು ಕೊಟ್ಟವರನ್ನು ಮರೆಯಬೇಡ. ಅವಕ್ಕೆ ತುತ್ತ ಒಂದು ಹತ್ತಿಲ್ಲ. ಯಾರು ತಾತಮ್ಮ ನೀನು ಯಾರು ಏನಂದಿತ್ತು ನಮ್ಮ ತಂದೆ ಯಾರು ಏನು ಹೇಳ್ತಾರೆ ನಿಮ್ಮ ಶಿಷ್ಯರೇನ ಬೈಯಾರೇನ ಅಂತ ಅವ್ರಿಗೆ ಇದು ಮಾಡಬೇಕಂತ ಆ ಭಾಳ ವಿಚಾರ ಮಾಡಿ ಇನ್ನೊಂದು ಭೇಟಿ ಅದು ತಿಳ್ಕೊಂಡು ಅವ್ರು ಅಲ್ಲಿರ್ಬೋದು. ಹಂಗೆ ನನ್ನ ವೃತ್ತಿ ಜೀವನದಲ್ಲಿ ಇಲ್ಲಿ ತನಕ ಹಂಗೆ ಅನ್ನೂ ಹುಡುಗೋದು ನನಗೆ ಯಾರು ಬೇಕಾಗಿಲ್ಲ. ಮಕ್ಕಳು ನಮ್ಮ ಮಕ್ಕಳು ಬಂದು ನನ್ನ ಅಪ್ಕೊಳ್ತಾವ. ಆ ಪ್ರಕಾರ ನಾವು ಭೇದ ಭಾವಿಸ ನನಗೆ ಇಲ್ಲಿ ಮಾಡ್ತಾರೆ. ಇದು ಒಂದೇ ಸಂತೋಷ ನನಗೆ ಸಾಕು. ಇನ್ನು ಮುಂದೆ ಇಂಥವ್ರು ಯಾರು ನನಗೆ ಬರುವುದಿಲ್ಲ ಅಂದ್ರೆ 30 ವರ್ಷ ಈ ಹುಡುಗರಿಗೆ ನನಗೆ ಭೇಟಿ ಇದೆ. ಕನ್ನಡ ಶಾಲೆಯಲ್ಲಿ ನಾನು ರಿಟೈರ್ಡ್ ಆಗಿ 22 ವರ್ಷ ಆಯ್ತು. ಅಪ್ಪು ಮಧುರ ಅವರು 7ನೇ 6ನೇ ನನ್ನ ಸಣ್ಣ ಪುಟ್ಟ ಇದ್ದಿದ್ದರು. ಈಗ ಅವ್ರ ಬೆಳವಣಿಗೆ ಜಾಸ್ತಿ ಆಗಿ ಅವ್ರಿಗೆ ಕೆಲವರು ಬಂದಿದ್ದು ನನಗೆ ರಿಟೈರ್ ಹೊಂದಿದಂಥ ಶ್ರೀಯುತ GM ಕಮತ್ ಅವರೇ ಹಾಗೂ ಈಗ ನನ್ನ ಜೊತೆಗೆ ಶ್ರೀಯುತ ರಮೇಶ್ ಜರ್ಲಿ ಅವರೇ, ತೋಳಿ ಸರ್ ಅವರೇ ಹಾಗೂ ಬಡಿಗೆ ಸರ್ ಅವರೇ ಹಾಗೂ ನಮ್ಮ ಕಾಲೇಜಿನ ಬಿನ್ಸಿ ಪಾತ್ರರು, ಎಲ್ಲಕ್ಕಿಂತ ಹೆಚ್ಚಾಗಿ ನನ್ನ ಇನ್ನೋಸೆಂಟ್ ಫೇಸು ನನ್ನ ಮುಂದೆ ಇನ್ನೂ ನಿಂತುಕೊಂಡಿದೆ. ಅವ್ನು ಮರೆಯೋದಕ್ಕೆ ಆಗೋದಿಲ್ಲ. ಅವನೊಂದು ಚೆಕ್ ಶರ್ಟ್ ಇತ್ತು. ಆ ಶರ್ಟಿನಲ್ಲಿ ಬಾಗಿಲ ಹತ್ರ ನಿಂತ್ಕೊಳ್ಳೋನು, ಒಂದು ರೀತಿ ಭಾಳ ಅಬ್ಸರ್ವ್ ಮಾಡೋನು. ಈ ಎಲ್ಲ ಗುಣಗಳಿಂದ ನಾವೇನು ನನ್ನ ಹತ್ರ ನನಗೆ ಭಾಳ ಹೃದಯಕ್ಕೆ ಸಮೀಪನಾಗಿ ನೆನ್ಪಿಟ್ಕೊಂಡಿದ್ದ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಅದ್ರ ಜೊತೆ ಹುದ್ದಾರ್ ಅವರು ಬಂದಿದ್ದರು, ನಮ್ಮ ಸ್ಟೂಡೆಂಟ್ ಅವರಿಗೆ ಬಂದು ಹೀಗೆ ಒಂದು ಗುರುವಂದನೆ ಕಾರ್ಯಕ್ರಮವನ್ನು ಇಟ್ಕೊಳ್ಬೇಕಂತ ಮಾಡಿದ್ದೀವಿ ಮೇಡಮ್ ಅವರೇ. ನಮಗೆ ನಮ್ಮ ಬ್ಯಾಚಿನ ಹುಡುಗರ ಲಿಸ್ಟನ್ನು ಆದಮೇಲೆ ಒಂದು 4 ತಿಂಗಳಿಗೆ ನಾವು ಕೊಟ್ಟು ಕಳಿಸಿದ್ವಿ. ಪಾಪ ಅವನಿಗೆ ಅವಾಗಿನಿಂದ ತಯಾರಿ ಮಾಡಿಕೊಡ್ತಾ ಇದ್ದಾವೆ ಮಕ್ಕಳು. ನಿಮ್ಮನ್ನೆಲ್ಲ ನೋಡುವಂಥ ಭಾಗ್ಯ ಸಿಗ್ತಲ್ಲ, ಅದು ನನಗೆ ಬಹಳ ಖುಷಿ ತಂದಿದೆ. ನಮ್ಮ ಈ ರೂರಲ್ ಏರಿಯಾದಲ್ಲಿ ಇಂಥ ಸ್ಕೂಲ್ನಲ್ಲಿ ಕಲಿತಂಥ ಮಕ್ಕಳು ಯಾರು ಏನಿದೆ ಇರ್ತದೆ, ನಮ್ಮ ಪರಿಣಾಮ ಮಕ್ಕಳ ಮೇಲೆ ಎಷ್ಟಾಗಿದೆ ಅಂತ ಅವರ ಮಾತಿನಲ್ಲಿ ಕೇಳಿದಾಗ ಒಂದು ರೀತಿ ಬಹಳನೇ ಹೆಮ್ಮೆನೂ ಅನ್ಕೋತೀವಿ. ಈ ಪ್ರೊಫೆಷನ್ಗೆ ಬಂದ ಮೇಲೆ ಒಳ್ಳೆಯ ಸರಿಯಾದ ಒಂದು ಪ್ರೊಫೆಷನ್ಗೆ ಬಂದಿದ್ದೀನಿ ನಾನು ಅಂತ ಅಂದ್ಕೊಂಡೆ. ಇದೆಲ್ಲಕ್ಕಿಂತ ಅಂತಂದರೆ ನಾನು ಪ್ರಾಥಮಿಕ ಶಾಲೆಯ ಶಿಕ್ಷಕರನ್ನು ಅಭಿನಂದಿಸಿದ್ರು ನಮಗೆ ಅಂತ. ಸೊ ನಿಮ್ಮದು ಒಂದು ಮುಗ್ಧತನ ಮುಂದೆ ಅಲ್ಲಿ ಭಾಳ ಅಂದರೆ ಭಾಳ ಪ್ಯೂರ್ ಆಗಿ ನಿಂತರ ನಿಮ್ಮನ್ನು ಕೈ ಹಿಡಿದು ಮುನ್ನಡೆಸೋರು ಯಾರು ಅಂತಂದರೆ ಪ್ರಾಥಮಿಕ ಶಿಕ್ಷಣ. ಹಾಗಾಗಿ ಮೇಲ್ಗಡೆ ಹೋಗಿ ಹಾಗೆ ಆಗ್ತದೆ. ಆದ್ರೆ ಅವನ್ನೆಲ್ಲ ನೀವು ನೆನೆಸ್ಕೊಡ್ರಿ ಹಾಗೆ ಅವ್ರು ನಮ್ಮನ್ನು ಇದನ್ನು ಮಾಡಿದ್ರು ಅಂತ. ಅದನ್ನು ಕೇಳಿ ಅವರಿಗೂ ಖುಷಿ ಆಗಿದೆ. ಅವರು ತಮ್ಮ ಮಾತಿನಿಂದ ಅದನ್ನು ವ್ಯಕ್ತಪಡಿಸಿದ್ರು ಸಹ. ಸೊ ಆ ವಿಟಿ ಮೇಡಮ್ ಹಿಂಗೆ ಹೇಳ್ತಿದ್ರು ಅಂತ ಸ್ಟ್ರಿಕ್ಟ್ ಆಗಿದ್ರು. ಸೊ ಅವ್ರು ಇಂಗ್ಲೀಷ್ ಭಾಳ ಪವರ್ ಇತ್ತು. ಒಂದು ಏನು ಅಂತಂದರೆ PU ಲೆವೆಲಿಗೆ ಇವರಿಗೆ ABCD ಅಂತ ಸ್ಟಾರ್ಟ್ ಮಾಡಬೇಕಲ್ಲಪ್ಪ ಅಂತ ಬೇಜಾರಾಗ್ತಿತ್ತು ನನಗೆ. ಆದರೆ ಬೇಜಾರಾಗ್ತಿದೆ ಅಂದರೆ ನನ್ನ ಸಿಲೆಬಸ್ಗೆ ನಾನು ಯಾವತ್ತೂ ಇಂಪಾರ್ಟೆನ್ಸ್ ಕೊಡಲಿಲ್ಲ. ಅವ್ರನ್ನ ಅರೌಂಡ್ ದ ಬೇಸಿಕ್ ದೇ ಶುಡ್ ಇಂಪ್ರೂವ್, ಅವರು ಅಲ್ಲಿ ಇಂಪ್ರೂವ್ ಆಗಬೇಕು ಅಂತ ನಂದು. ಅದಕ್ಕೆ ಅವ್ರನ್ನ ಈಗ ಇನ್ನೂ ನೆನೆಸ್ಕೊಳ್ತೀನಿ. ನೀವು ಅವಾಗ ಭಾಳ ಕಲಿಕೆ ಇಂಟ್ರೆಸ್ಟ್ ಇತ್ತು. ಈಗಿನ ಮಕ್ಕಳಿಗೆ ಕಂಪೇರ್ ಮಾಡಿದರೆ ಈಗ ಏನಾಗಿದೆ ಅಂದರೆ ಶಬ್ದಗಳು 3 ವರ್ಡ್ಗಿಂತ ಯಾವ ಶಬ್ದಗಳು, ಹೌ ಟು ಇಂಪ್ರೂವ್ ಯುವರ್ ವ್ಯಾಕ್ಯಾಬ್ಯುಲರಿ ಅಲ್ಲಿಂದ ಸ್ಟಾರ್ಟ್ ಮಾಡ್ತೀನಿ ಈಗ. ಸೊ ಅವಾಗೆಲ್ಲ ನಿಮ್ಮ ನೆನಪು ಬರ್ತದೆ. ನಿಮ್ಮಷ್ಟು ಕಲಿಕೆ ಇಂಟ್ರೆಸ್ಟ್ ಈಗಿನ ಮಕ್ಕಳಲ್ಲಿ ಇಲ್ಲ ಅಂತ ಅನಿಸ್ತದೆ. ಆದರೂ ಅದು ಏನೋ ಅವರನ್ನು ಬೈದು ಕಲಿಸೋದೇ ನನ್ನ ಉದ್ಯೋಗ ಆಗಿಬಿಟ್ಟಿದೆ. ಸೊ ಆ ಉದ್ಯೋಗದ ಒಂದು 10% ಆದರೂ ನಮ್ಮ ಮಕ್ಕಳಿಗೆ ಅದು ತಲುಪಿದೆಯಲ್ಲ, ಅದು ನನಗೆ ಬಹಳ ಅಂದರೆ ಬಹಳ ಖುಷಿ ಅಂತ. ಗುರುವನ್ನು ಈ ರೀತಿ ನೆನಪಿಸಿಕೊಡೋದು ಬಹಳ ಅಪರೂಪ. ಈಗ ಒಂದು ಕಡೆ ಹೇಳ್ತಾರೆ, ಒಂದು ಬಳ್ಳಿ ಇರ್ತದೆ, ಆ ಬಳ್ಳಿಯಲ್ಲಿ ಅರಳಿದಂಥ ಹೂವನ್ನು ಒಯ್ದು ದೇವರಿಗೆ ಅರ್ಪಿಸ್ತೀವಿ, ಆದರೆ ಬಳ್ಳಿ ಅಲ್ಲೇ ಬಿದ್ದುಕೊಂಡು ಹೋಗಿರ್ತದೆ. ಆದರೆ ಇವತ್ತೇನಾಯಿತು ಅಂತಂದರೆ ಆ ಬಳ್ಳಿಯಿಂದ ಅರಳಿದಂಥ ಈ ಹೂವುಗಳ ರೂಪದಲ್ಲಿದ್ದಂಥ ನನ್ನ ವಿದ್ಯಾರ್ಥಿ ಮಿತ್ರರು ಏನು ಮಾಡಿದ್ದಾರೆ ಅಂತಂದರೆ ಮಾಲೆಯನ್ನು ಮಾಡಿ ದೇವರ ಕೊರಳಿಗೆ ಅದನ್ನು ಹಾಕಬೇಕಾದ್ರೆ ಆ ಹೂವಿನ ಸಮೇತ ದಾರಿನಂತಿರುವಂಥ ನಿಮ್ಮ ಗುರುವನ್ನು ಸಹ ದೇವರ ಕೊರಳಿಗೆ ಅರ್ಪಿಸಿದಿರಲ್ಲ, ಅದು ಬಹಳ ಅಂದರೆ ಬಹಳ ಹೆಮ್ಮೆ ಪಡುವಂಥ ವಿಷಯ. ನಿಮ್ಮನ್ನ, ನಿಮ್ಮ ಕುಟುಂಬದವರನ್ನ, ನಿಮ್ಮ ಮಕ್ಕಳನ್ನ ಎಲ್ಲರನ್ನ ನೋಡಿ ಬಹಳ ಖುಷಿಯಾಗಿದೆ. ಈಗಾಗಲೇ ಸಿಕ್ಕಾಪಟ್ಟೆ ಟೈಮ್ ಆಗಿದೆ.
ಸೊ ಭಾಳ ಟೈಮಲ್ಲೂ ನಾನು ಮಗಳ ಬರ್ತಡೇ ಆಯಿತು, ಅದು ಒಂದು ರೀತಿ ಖುಷಿಗೆ ತರುವಂಥ ವಿಷಯ. ಸೊ ದೇವರವಳಿಗೆ ಆಯುರ ಆರೋಗ್ಯವನ್ನು ನೀಡಿ ಅವಳನ್ನು ಹಾಗೆ ಏನು ಮಾಡೋದಂತಂದ್ರೆ ಒಂದು ಒಳ್ಳೆಯ ಸತ್ಪ್ರಜೆಯನ್ನಾಗಿ ಈ ದೇಶಕ್ಕೆ ಕೊಡುವಂಥ ಒಂದು ಹೆಮ್ಮೆಯ ಪುತ್ರಿಯಾಗಿ ಹೂವಂತ ಹೊಗಳಿ ಹೂವಿನ ಜೊತೆಗೆ ನಾರು ಸಹಿತ ಸ್ವರ್ಗವನ್ನು ಕಂಡಿತಂತ ಅವರು ಮತ್ತೆ ನಮ್ಮನ್ನೇ ಹೋಗೋತಿದ್ದಾರೆ. ಆದ್ರೆ ನಾವೆಲ್ಲ ಹೇಳ್ತಿದ್ದೀವಿ ಅವರಿಂದಲೇ ನಾವು ಸ್ವರ್ಗ ಕಾಣಕ ಪ್ರಯತ್ನ ಮಾಡತ್ತೀವಿ, ಅವರಂತೆ ನಾವು ಬದುಕಕ್ಕೆ ಪ್ರಯತ್ನ ಮಾಡತ್ತೀವಿ ಅಂತ ಅವರು ಹೇಳ್ತಾ ಈ ಎಲ್ಲ ಉಪಸ್ಥಿತಿರುವಂತಹ ನನ್ನ ಗುರುವೃಂದಕ್ಕೂ ನನ್ನ ಸ್ನೇಹಿತ ಬಳಗಕ್ಕೂ ಹಾಗೂ ಸ್ನೇಹಿತ ಬಳಗದ ಕುಟುಂಬಕ್ಕೂ ಹೃತ್ಪೂರ್ವಕವಾದ ಒಂದು ಧನ್ಯವಾದಗಳನ್ನ ಹೇಳ್ತಾ ಈ ಕಾರ್ಯಕ್ರಮವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಈಗ ವೇದಿಕೆ ಮೇಲೆ ಇರುವ ಎಲ್ಲ ಗುರುವೃಂದವು ಅಲ್ಲಿ ಅರೇಂಜ್ ಮಾಡಿರ್ತಕ್ಕಂತಹ ಆಸನಗಳ ಮೇಲೆ ಕುಳಿತುಕೊಂಡು ಒಂದು ಗ್ರೂಪ್ ಫೋಟೋ ತೆಗೆದುಕೊಳ್ಳಲು ಅವಕಾಶ ಮಾಡಿಕೊಡಿ. ನಿರ್ವಹಿಸಬೇಕಾಗಿದೆ. ಜೀವನದಲ್ಲಿ ಕೆಲವು ಸಮಯವನ್ನು ಅವಿಸ್ಮರಣೀಯ ಸಮಯ ಅಂತೆಲ್ಲಂದು ಹೇಳ್ತೀವಿ. ಅಂಥವುಗಳು ಜೀವನದಲ್ಲಿ ಬರೋದು ಬಹಳಷ್ಟು ಅಪರೂಪ. ಅವುಗಳನ್ನು ಜೀವನ ಪೂರ್ತಿಯಾಗಿ ನಾವು ಶಿಷ್ಯ ಗುರುಗಳು, ನಮ್ಮ ಶಿಷ್ಯರು ಅಂತಂದರೆ ಅವರು ನಮ್ಮ ಒಂದು ಮೂರನೇ ಕಣ್ಣಿದ್ದಂಗೆ. ಅವರು ಈ ಎರಡು ದೇವರುಗಳಿಗಿಂತಲೂ ಒಬ್ಬ ಆಗಿ 22 ವರ್ಷ ಆಯಿತು ಅಂತ ಹೇಳಿ ನನಗನ್ನಿಸ್ತಾ ಇದೆ. ಮದುವೆಯಾಗಿ 22ನೇ ವರ್ಷಕ್ಕೆ ಎಷ್ಟೋ ಸಲ ಹೆಂಡತಿನ ಮರ್ತಿರ್ತೀವಿ, 30 ವರ್ಷಕ್ಕೆ ಮಕಾನ ಮರ್ತಿರ್ತೀವಿ. ಇವತ್ತು 2002-2003ನೇ ಬ್ಯಾಚ್, 22 ವರ್ಷ. 22 ವರ್ಷದವರೆಗೂ ನಮ್ಮನ್ನು ನೀವು ನೆನಪಿಟ್ಕೊಂಡಿದ್ದೀರಿ ಅಂತಂದರೆ ನಿಜಕ್ಕೂ ಇದು ಅವಿಸ್ಮರಣೀಯ. ನಮ್ಮ ವಿದ್ಯಾರ್ಥಿಗಳನ್ನೆಲ್ಲ ನೋಡಿದಾಗ ಎಷ್ಟು ಸಂತೋಷವಾಯಿತು, ಎಷ್ಟು ಹೃದಯ ಪ್ರಫುಲ್ಲ ಆಯಿತು ಅಂತಂದರೆ, ಕೆಲವರುಗಳು ಶ್ರವಣ ಬೆಳಗೊಳದ ಗೋಮಟೇಶ್ ಇದ್ದಂಗೆ ಇದ್ದಾರೆ. ನಾವು ಹೆಬ್ಬಾಳ್ಕರ್ ಅವರಿಗೆ ಅವಾಗ ಹೇಳ್ತಿರ್ತೀವಿ, ಎಲ್ಲರೂ ಬದಲಾದ್ರೂ ನೀವು ಬದಲಾಗೋದಿಲ್ಲ ಅಂತ. ವಿಜಯಲಕ್ಷ್ಮಿ ಅವರು ಆಗಿದ್ದಾರೆ, ರೂಪಾ ಅವರು, ಕಂಬಾರ್ ಅವರು ಬಹಳಷ್ಟು ಬದಲಾವಣೆಯನ್ನು ಆಗಿಲ್ಲ. ಚಿರಟ್ಟಿ ಅವರು ತಕ್ಷಣ ನನಗೆ ಗುರುತು ಸಿಕ್ಕಿದ್ರು. ಚೌಗಲ ಅವರು ಸ್ವಲ್ಪ ಬದಲಾವಣೆ ಆಗಿದ್ದಾರೆ, ಆದರೂ ಸಹಿತ ಗುರುತ ಮರೀಲಿಕ್ಕೆ ಸಾಧ್ಯತೆ ಇಲ್ಲ. ಎಷ್ಟೋ ಸಲ ಮಜಾ ಏನಾಗಿರ್ತದೆ ನಮ್ಮ ಟೀಚಿಂಗ್ ಪ್ರೊಫೆಷನಲ್ಲಿ ಅಂತಂದರೆ, ಅದೇ ವರ್ಷ ಅದೇ ಸಾಲಿನಲ್ಲಿನೇ ವಿದ್ಯಾರ್ಥಿಗಳು ಓದ್ತಾ ಇರ್ತಾರೆ. ಅವಾಗೊಮ್ಮೆ ಈಗೊಮ್ಮೆ ಕಾಲೇಜ್ಗೆ ಬರ್ತಿರ್ತಾರೆ. ನಮ್ಮ ಕಲೀಗ್ಸು ಜೋಕ್ ಮಾಡಲಿಕ್ಕೆ ಅವ್ರಿಗೆ ಇವತ್ತು ಅದನ್ನೆಲ್ಲ ಯೋಚನೆ ಮಾಡ್ಕೊಂಡು ನೋಡಿದರೆ 22 ವರ್ಷಗಳ ತರುವಾಯದಲ್ಲಿಯೂ ಸಹಿತ ಇವತ್ತು ನಮ್ಮನ್ನು ನಿಮ್ಮ ಹೃದಯದಲ್ಲಿಟ್ಟುಕೊಂಡು, ನಿಮ್ಮ ಮೆದುಳಿನಲ್ಲಿಟ್ಟುಕೊಂಡು ಇವತ್ತು ಇಲ್ಲಿ ನಮ್ಮನ್ನು ಕರೆಸಿ ನಮ್ಮ ವೇದಿಕೆಯ ಮೇಲಿರುವಂಥ ಎಲ್ಲ ಗುರುವೃಂದಕ್ಕೆ ಹೃದಯ ಸ್ಪರ್ಶಿಯಾದಂಥ ಸನ್ಮಾನವನ್ನು ಮಾಡಿದ್ದೀರಿ, ನಮ್ಮನ್ನು ಗೌರವಿಸಿದ್ದೀರಿ. ಇದರಿಂದ ನಮ್ಮ ಜವಾಬ್ದಾರಿಗಳನ್ನು ಹೆಚ್ಚು ಮಾಡಿದ್ದೀರಿ. ಇನ್ನು ನಾವು ಅವರ ಒಂದು ಭಾವಿ ಜೀವನಕ್ಕೆ ನಾವು ದಾರಿದೀಪ ಆಗಬೇಕು ಅನ್ನೋದು ಒಂದು ಕಡೆಗೆ. ಆದರೆ ಸಾಕಷ್ಟು ಜನ ನಮ್ಮ ಸಹೋದ್ಯೋಗಿ ಮಿತ್ರರು ನಿವೃತ್ತಿಯನ್ನು ಹೊಂದಿದ್ದಾರೆ. ಅವರು ಸಹಿತ ಇನ್ನಷ್ಟು ಈ ಸಮಾಜಕ್ಕೆ ಏನಾದರೂ ಕೊಡುಗೆಯನ್ನು ಕೊಡಬೇಕು ಅನ್ನುವಂಥ ಯೋಚನೆ ಮಾಡುವಂಥ ಒಂದು ಜವಾಬ್ದಾರಿಯನ್ನು ತಾವೆಲ್ಲ ಇವತ್ತು ನಮ್ಮ ಮೇಲೆ ಹೊರಿಸಿದಿರಿ. ಅದಕ್ಕೆ ಎಲ್ಲ ನನ್ನ ವಿದ್ಯಾರ್ಥಿ ದೇವರುಗಳಿಗೆ ವೇದಿಕೆಯ ಮೇಲೆ ಆಸೀನರಾಗಿರುವಂಥ ಎಲ್ಲ ಗುರು ವೃಂದದ ಪರವಾಗಿ ಹೃತ್ಪೂರ್ವಕವಾದಂಥ ಧನ್ಯವಾದಗಳನ್ನು ಅರ್ಪಿಸ್ತೇವೆ. ಇದ್ರ ಜೊತೆಗೆ ಖುಷಿಯಾದ ಮತ್ತೊಂದು ಸಂಗತಿ ಅಂತಂದರೆ, ಕ್ಲಾಸ್ನಲ್ಲಿ ವಿದ್ಯಾರ್ಥಿಗಳನ್ನಷ್ಟೇ ನೋಡ್ತಾ ಇದ್ದೀವಿ. ನಾನು ಬಂದು ನಿಮ್ಮನ್ನೆಲ್ಲ ನೋಡಿದ ತಕ್ಷಣ ಒಂದ್ಸಲ ರೋಲ್ ಕಾಲ್ ತೊಗೊಳ್ಬೇಕು ಅಂತ ಮನಸ್ಸು ಹೇಳ್ತಾ ಇತ್ತು. ರೋಲ್ ನಂಬರ್ 1, ರೋಲ್ ನಂಬರ್ 2 ಅಂತ ಹೆಸರು ಕರೆದು ರೋಲ್ ಕಾಲ್ ತೊಗೊಳ್ಬೇಕು ಅಂದರೆ ಮತ್ತೆ ನಮ್ಮನ್ನು 22 ಇಯರ್ಸ್ ಬ್ಯಾಕ್ ತೊಗೊಂಡು ಹೋಗ್ಬಿಟ್ಟಿದ್ದೀರಿ. ಮತ್ತೊಂದಿಷ್ಟು ಏನಾದರೂ ವಿಷಯವನ್ನು ಹೇಳಬೇಕು ಅಂತ ಅಂದರೆ ಅಷ್ಟು ಹಿಂದೆ ನಮ್ಮ ಮೊಮ್ಮಕ್ಕಳನ್ನು ನೋಡಿದ್ದೀವಿ. ಇವತ್ತು ನಾವು ಮೊಮ್ಮಕ್ಕಳ ಹುಟ್ಟು ಹಬ್ಬವನ್ನು ಮಾಡಿದ್ದೀವಿ. ಈ ಸಂತೋಷ ಯಾರಿಗೆ ಸಿಗುತ್ತದೆ? ಪುಣ್ಯ ನಿಮ್ಮ ಭಾಗ್ಯದಿಂದ, ನಿಮ್ಮ ಒಂದು ಕರುಣೆಯಿಂದ ಇಷ್ಟೆಲ್ಲ ಜನ ಸೇರಿಕೊಂಡು
ಒಬ್ಬ ಮೊಮ್ಮಗಳ ಹುಟ್ಟುಹಬ್ಬವನ್ನು ಆಚರಣೆ ಮಾಡುವಂಥ ಒಂದು ಸುಯೋಗವನ್ನು ಸಹಿತ ನಮಗೆ ನೀವು ಕಲ್ಪಿಸಿದ್ರಿ. ಅಷ್ಟೇ ಅಲ್ಲದೆ ನಮ್ಮ ಕುಟುಂಬ ವರ್ಗವನ್ನು ಇಲ್ಲಿ ಆಹ್ವಾನಿಸಿಕೊಂಡು ಸ್ವಾಗತಿಸಿಕೊಂಡು ದಂಪತಿಗಳ ಸಮೇತವಾಗಿ ನಮಗೆ ಸತ್ಕಾರವನ್ನು ಮಾಡಿದ್ದೀರಿ. ನನಗೆ ಅದು ಒಂದು ಬಹಳಷ್ಟು ಖುಷಿಯಾಗಿದೆ. ಬಹಳಷ್ಟು ಜನ ನಮ್ಮ ವಿದ್ಯಾರ್ಥಿ ಮಿತ್ರರು ಅಂತ ನಾನು ಅವರಿಗೆ ಬಹಳಷ್ಟು ಹತ್ತಿರವಾಗಿ ಇವತ್ತು ಕುಂತ್ಕೊಂಡಿದ್ದೇನೆ. ಬಹುಶಃ ಮದುವೆ ದಿನ ಬಿಟ್ಟರೆ ಮಧ್ಯಾಹ್ನವಾಗಲು ಅಷ್ಟು ಹತ್ತಿರವಾಗಿ ನಾನು ಕುಂತ್ಕೊಂಡಿರಲಿಲ್ಲ. ಆ ಒಂದು ಸೌಭಾಗ್ಯವನ್ನು ಸಹಿತ ನಮಗೆ ಕರುಣಿಸಿದಿರಿ. ನಮ್ಮ ತೋಳಿಸರ್ ಅವರಿಗೆ ಒಂದು ಆಶೀರ್ವಾದವನ್ನು ತಮಗೆ ಸಲ್ಲಿಸುತ್ತಾ ಈ ಕಾರ್ಯಕ್ರಮವನ್ನು ಆಯೋಜಿಸಿದ ತಮ್ಮೆಲ್ಲರಿಗೂ ತಮ್ಮ ಕುಟುಂಬ ವರ್ಗಕ್ಕೂ ಇದಕ್ಕೆ ಪ್ರತ್ಯಕ್ಷವಾಗಿ ಕೋಗಳನ್ನು ಸಲ್ಲಿಸಿ ನನ್ನ ಮಾತಿಗೆ ವಿರಾಮವನ್ನು ನೀಡ್ತೀನಿ. ಮೊದಲ ನಂತರ ಮಾತನಾಡಲು ಅವಕಾಶ ಕೊಟ್ಟಿದ್ದಕ್ಕಾಗಿ ಕನಸು ಬಿದ್ದಿತ್ತು ಏನೋ. ಇಟ್ ಈಸ್ ವೆರಿ ಎಸೆನ್ಷಿಯಲ್ ಟು ಅಸ್. ಅವಶ್ಯಕವಾಗಿತ್ತು. ಸುಮಾರು ಒಂದು 6 ತಿಂಗಳಿಂದ ಈ ಒಂದು ಇನ್ಸ್ಟ್ರೂಮೆಂಟನ್ನು ನಾವು ತಗೊಂಡು ಬರಬೇಕು ಅಂತ ಅಂದ್ಕೊಳ್ತಾ ಇದ್ದೀವಿ. ಆಗ್ತಾ ಇರಲಿಲ್ಲ. ಆದರೆ ಇವತ್ತು ನಮ್ಮ ದೇವರುಗಳ ಮುಖಾಂತರವಾಗಿ ಕಾಲೇಜಿಗೆ ಅದು ಅದನ್ನು ಸ್ವೀಕಾರ ಮಾಡ್ತಾ ಇದ್ದೇವೆ. ಮಕ್ಕಳು ಎಷ್ಟು ಒಳ್ಳೆಯ ಕಾರ್ಯಕ್ರಮ ಮಾಡಿದರು ಅಂತಂದರೆ ಆ ಕಾಲೇಜಿನಲ್ಲಿ ಅವರ ನೆನಪು ಸದಾಕಾಲ ಉಳಿಬೇಕು ಅಂತ ಹೇಳಿ ಬೆಳಗ್ಗೆ ಬಂದು 4 ಮರಗಳನ್ನು ನೆಟ್ಟು ಅವುಗಳನ್ನು ಬೆಳೆಸಬೇಕು. ಅವು ಅವರ ನೆನಪಿನ ಒಂದು ಸ್ಮರಣಾರ್ಥವಾಗಿ ಈ ಕಾಲೇಜಿನಲ್ಲಿ ಇರಬೇಕು. ಅವರ ನೆನಪು ಆ ಗಿಡಗಳ ಮುಖಾಂತರವಾಗಿ ಅಲ್ಲಿ ಇರಬೇಕು ಅನ್ನುವಂಥ ಒಂದು ಮಹತ್ ಕಾರ್ಯವನ್ನು ಮಕ್ಕಳು ಮಾಡಿದ್ದಾರೆ. ಅವರನ್ನು ನಾವು ನಿಜವಾಗಿಯೂ ಶ್ಲಾಘಿಸಬೇಕು. ಆ ವಿಚಾರಗಳನ್ನು, ಆ ಸುಸಂಸ್ಕೃತಿಯನ್ನು ನಾವು ಮೆಚ್ಚಿಕೊಳ್ಳಬೇಕು. ಹಾಗೆ ಅವರನ್ನು ನಮಗೆ ಮಾಡಿದ್ದಾರೆ. ಅದಕ್ಕಾಗಿ ನಮ್ಮ ಶ್ರೀ ದುರ್ಗುಂಡೇಶ್ವರ ಮಠ ಟ್ರಸ್ಟ್ ಶಿಕ್ಷಣ ಸಂಸ್ಥೆಯ ವತಿಯಿಂದ, ಎಲ್ಲ ಸಿಬ್ಬಂದಿ ವರ್ಗದವರ ವತಿಯಿಂದ ಮತ್ತು ಎಲ್ಲ ನಮ್ಮ ಮುದ್ದು ವಿದ್ಯಾರ್ಥಿಗಳ ವತಿಯಿಂದ ಈ ಎಲ್ಲ ನಮ್ಮ ವಿದ್ಯಾರ್ಥಿ ದೇವರುಗಳಿಗೆ ಹೃತ್ಪೂರ್ವಕವಾದಂಥ ವಂದನೆಗಳನ್ನು ಸಲ್ಲಿಸುತ್ತಾ ಅವರಿಗೆ ಆದಿಕರ್ತೃ ಜಗದ್ಗುರು ಶ್ರೀ ದುರ್ಗುಂಡೇಶ್ವರ ಸದಾಕಾಲ ಸರ್ವವನ್ನು ಲಭಿಸಿ ಅವರ ಜೀವನವನ್ನು ಆನಂದಮಯವಾಗಿ ಮಾಡಲಿ ಅಂತ ಹೇಳಿ ಅವನಲ್ಲಿ ಪ್ರಾರ್ಥಿಸಿಕೊಳ್ತೇನೆ. ಬಂಧು ಬಳಗ ನಾವು ಆಗದೆ ಹೋದ್ರೆ ಏನಾಯ್ತು? ರಕ್ತ ಸಂಬಂಧನೂ ಮೀರಿದ ಸ್ನೇಹವಿದು. ನೆನಪಾಯ್ತೋ ಗೆಳೆಯರೇ, ನೆನಪಾಯ್ತೋ? ನೆನಪಾದ್ರೆ ಕಣ್ಣೀರು ಬರ್ತೈತ್ರೋ? ಒಂದೇ ತಟ್ಟೆಲಿ ನಾವೆಲ್ಲರೂ ಊಟ ಮಾಡಿದ್ದು, ಒಂದೇ ಸ್ಕೂಲಲ್ಲಿ ನಾವೆಲ್ಲರೂ ಪಾಠ ಕಲ್ತಿದ್ದು, ಒಂದೇ ಊರಲ್ಲಿ ಕೂಡಿ ಆಡಿ ಬೆಳೆದಿದ್ದು. ನೆನಪಾಯ್ತೋ ಆ ದಿನ? ನೆನಪಾಯ್ತ್ರೋ ಆ ಸ್ನೇಹ? ನಾನಿನ್ನು ಮರ್ತಿಲ್ರೋ. 2002-2003ನೇ ಶೈಕ್ಷಣಿಕ ವರ್ಷದ ನಮ್ಮ ವಿದ್ಯಾರ್ಥಿ ಬಳಗದವರು ಒಂದು ಅಭೂತಪೂರ್ವವಾದಂಥ ಗುರುಸ್ಪಂದನ, ಗುರುಸ್ಮರಣೆ, ಗುರುವಂದನೆ ಎನ್ನುವಂಥ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ. ಈ ಕಾರ್ಯಕ್ರಮ ನಿಜಕ್ಕೂ ನಮಗೆ ಬಹಳಷ್ಟು ಸಂತೋಷವನ್ನು ತಂದಿದೆ. ಇದನ್ನು ಒಂದು ಹೆಮ್ಮೆಯ ಕಾರ್ಯಕ್ರಮ ಅಂತಲೆಂದು ನಾವು ಅಂದುಕೊಳ್ತೀವಿ. ಯಾಕೆ ಅಂತಂದರೆ ಇವರು ಅಂದರೆ 20 ವರ್ಷಗಳ ಹಿಂದೆ ಈ ಮಕ್ಕಳು ಶಿಕ್ಷಣವನ್ನು ಪಡೆಯುವಾಗ
ಶಿಕ್ಷಣ ಒಂದು ಸುಸಂಸ್ಕೃತಿಯನ್ನು ಬೆಳೆಸುವಂಥ ಶಿಕ್ಷಣವಾಗಿದೆ. ಇಂದಿನ ಶಿಕ್ಷಣ ಕೇವಲ ಮಾರ್ಕ್ಸ್ ಕಾರ್ಡ್ ಶಿಕ್ಷಣ ಆಗಿದೆ. ಇಂದಿನ ಮಕ್ಕಳು ಕೇವಲ ಮಾರ್ಕ್ಸ್ ಕಾರ್ಡ್ಗೋಸ್ಕರವಾಗಿ ಶಿಕ್ಷಣಕ್ಕೆ ಒಲವನ್ನು ತೋರ್ತಾ ಇದ್ದಾರೆ ಹೊರತಾಗಿ ಆ ಶಿಕ್ಷಣ, ಆ ಮಾರ್ಕ್ಸ್ ಕಾರ್ಡ್ ಜೊತೆಗೆ ಒಂದು ಸುಸಂಸ್ಕೃತವಾದಂಥ ಜೀವನವನ್ನು ಯಾವ ರೀತಿಯಾಗಿ ನಾವು ರೂಪಿಸಿಕೊಳ್ಳಬೇಕು ಅನ್ನೋದರ ಕಡೆಗೆ ಹೆಚ್ಚಿನ ಒಂದು ಗಮನವನ್ನು ಹರಿಸದೇ ಇರುವುದು ಒಂದು ಖೇದಕರ ಸಂಗತಿ ಅಂತಲೆಂದು ನಾವು ಭಾವಿಸಿಕೊಳ್ತೇವೆ. ಇಂದು ಭಾರತ ವಿಶ್ವಗುರು ಆಗಬೇಕು ಅಂತೇಳಿ ಹೇಳಿ ಎಲ್ಲರೂ ಪ್ರಯತ್ನ ಪಡ್ತಾ ಇದ್ದಾರೆ, ಆಸೆ ಪಡ್ತಾ ಇದ್ದಾರೆ. ನಮ್ಮ ಭಾರತ ವಿಶ್ವಗುರು ಆಗಬೇಕಾದ್ರೆ ನಮ್ಮ ಎಲ್ಲ ವಿದ್ಯಾರ್ಥಿಗಳು ಈ ಕಲಿಕೆಯ ಜೊತೆಗೆ ಈ ಮಾರ್ಕ್ಸ್ ಕಾರ್ಡನ್ನು ಪಡೆದುಕೊಳ್ಳೋದರ ಜೊತೆಗೆ ಭಾರತದ ಒಂದು ಸುಸಂಸ್ಕೃತಿಯನ್ನು ಎತ್ತಿ ಹಿಡಿಯುವಂಥ ಶಿಕ್ಷಣವನ್ನು ಪಡೆದುಕೊಂಡಾಗ ಮಾತ್ರ ಭಾರತದ ಶಿಕ್ಷಣಕ್ಕೆ, ಭಾರತದಲ್ಲಿರುವಂಥ ಶಿಕ್ಷಕರಿಗೆ, ಭಾರತದ ಸಮಾಜಕ್ಕೆ ಒಂದು ಗೌರವ ಬರ್ತದೆ, ಒಂದು ಯಶಸ್ಸು ದೊರಕ್ತದೆ ಅನ್ನುವಂಥ ಒಂದು ವಿಚಾರವನ್ನು ನಾನು ವ್ಯಕ್ತಪಡಿಸ್ತೇನೆ. ಸನ್ 2002 3ನೇ ಸಾಲಿನ ನಮ್ಮ ವಿದ್ಯಾರ್ಥಿ ಬಳಗ ಅಂದರೆ ಗೆಳೆಯರ ಬಳಗ ಕೂಡಿಕೊಂಡು ನಾವು ಏನು ವಿಚಾರ ಮಾಡಿದ್ದೀವಿ ಅಂತಂದ್ರೆ ಶಾಲೆಯೊಳಗೆ ಏನು ಕೊರತೆಗಳದಾವ ಆ ಕೊರತೆಯನ್ನು ನೀಗಿಸಕ್ಕಂತೂ ನಮ್ಮಿಂದ ಸಾಧ್ಯ ಇಲ್ಲ. ಆದರೆ ಆ ಗುರುಗಳನ್ನಾದ್ರೂ ನಾವು ಸತ್ಕಾರ ಮಾಡಿ, ಸ್ಮರಣೆ ಮಾಡಿ, ಸನ್ಮಾನ ಮಾಡೋಣ ಅಂತ ನಮ್ಮ ಗೆಳೆಯರ ಬಳಗ ಎಲ್ಲ ನಾವು ಏನು ಮಾಡಿದ್ವಿ, ಚರ್ಚೆ ಮಾಡಿದ್ವಿ. ಆ ಚರ್ಚೆಯೊಂದಿಗೆ ಶಾಲೆಗೆ ಏನಾದ ಅವಶ್ಯಕತೆ ಇತ್ತಲ್ಲ ಅದನ್ನು ಸಹಿತ ನಾವು ನೀಡಬೇಕಂತ ಡಿಸೈಡ್ ಮಾಡಿ ಒಂದು ಅನುಕೂಲ ನಾವು ಕಾಣಿಕೆಯನ್ನು ಕೊಟ್ವಿ. ಮತ್ತು ನಮಗೆ ಶೋಭಾ ಮೇಡಮ್ ಅಂತ ಹೇಳ್ತಿದ್ರು, ಅವ್ರು ಏನು ಹೇಳ್ತಿದ್ರು, ಹೆಣ್ಣು ಮಕ್ಕಳ ಒಂದು ಶಿಕ್ಷಣ ಈ ಒಂದು ಗ್ರಾಮ ಮಟ್ಟದಲ್ಲಿ ಒಳಗೆ ಏನದ ಕಮ್ಮಿ ಅದ. ಸೊ ಇನ್ನೂ ಆದರೂ ಈ ಒಂದು 21ನೇ ಶತಮಾನ ಮುಂದುವರೆದ್ರೂ ಸಹಿತ ಹೆಣ್ಣು ಮಕ್ಕಳಿಗೆ ನೀಡ್ತಕ್ಕಂಥ ಶಿಕ್ಷಣಕ್ಕೆ ಅಷ್ಟೊಂದು ಬೆಲೆ ಇಲ್ಲ. ನೀವಿಂದ ನಿಮ್ಮ ಮಾದರಿಯಾಗಿ ನೀವು ಏನು ಮಾಡಿ ಹೆಣ್ಣು ಮಕ್ಕಳಿಗೆ ಶಿಕ್ಷಣ ನೀಡೋಕೆ ಅವಕಾಶ ಮಾಡಿಕೊಡ್ರಿ, ನೀವೇ ಒಂದು ಉದಾಹರಣೆ ಅಂತೇಳಿ ನಮ್ಮನ್ನೆಲ್ಲ ಶಿಕ್ಷಕಿಯರಾದಂಥವ್ರನ್ನೆಲ್ಲ ಕರೆದು ಸನ್ಮಾನ ಮಾಡಿದಾಗ ಹೇಳಿದರು. ಸೊ ಅದೇ ಒಂದು ನಾವು ಏನು ಮಾಡ್ತೀವಿ ಅಂದರೆ ಹೆಣ್ಣು ಯಾವತ್ತು ಅಬಲೆಯಲ್ಲ ಸಬಲೆ, ಅವಳು ಪುರುಷನ ಸಹಾಯ ಇರಲಿ ಅಥವಾ ಇಲ್ಲದೇ ಇರಲಿ, ಅವಳು ಏನಾಗ್ಬೋದು ಸಬಲೆ ಆಗ್ಬೋದು ಅಂತ ಅವರು ಸಹಿತ ಒಂದು ಕಾಲೇಜಿನ ಒಂದು ಪ್ರಾಂಶುಪಾಲರಾಗಿದ್ದು ಒಂದು ಮಾದರಿಯಾಗಿದ್ದಾರೆ. ಆ ಮಾದರಿಯೊಳಗೆ ನಾವೆಲ್ಲ ಇದ್ದೀವಿ ಅಂತ ಈ ಕಾರ್ಯಕ್ರಮ. ರಕ್ತ ಸಂಬಂಧಗಳ ಮೀರಿದ ಬಂಧವಿದು, ಯಾವ ಬಿಂದುವಿನಲ್ಲಿ ಸಂಧಿಸುವುದು, ಚಾಚಿ ತೋಳುಗಳನ್ನು ಬಿಗಿದಪ್ಪಿಕೊಳ್ಳುವುದು, ನಮ್ಮ ಪ್ರತಿ ನೋವನ್ನು ತನ್ನದೆಂದು ಕೈಯ ಹಿಡಿದು ಹೆಜ್ಜೆ ಬೆಸೆದು ಮುಂದೆ ಮುಂದೆ ನಡೆವ ಎಂದು ಕಣ್ಣ ಕಂಬನಿಯ ತೋರಿಸುವ ಸ್ನೇಹಿತ, ನಮ್ಮ ಸ್ನೇಹವಿದು ಇರಲಿ ಶಾಶ್ವತ. ಎಲ್ಲೋ ಹುಟ್ಟಿ ಎಲ್ಲೋ ಬೆಳೆದು ಸೇರಿಕೊಂಡು ನಮ್ಮ ದಾರಿ ಬದುಕು ಎಷ್ಟು ಚಂದವೆಂದು ಸಾರುತ್ತಿಹುದು ಸಾರಿ ಸಾರಿ. ನೀವು ನೀವು ಅಂತ ಶುರುವಾತು ಮೊದಲು, ಲೋಲೋ ಅಂತ ಈಗ ಬದಲು. ನಮ್ಮ ನಡುವೆ ಎಲ್ಲ ಕೊಂಚ ಸಂಕೋಚವು, ಕೈಯ ಹಿಡಿದು ಹೆಜ್ಜೆ ಬೆಸೆದು
ಮುಂದೆ ಮುಂದೆ ನಡೆವ ಎಂದು ಕಣ್ಣ ಕಂಬನಿಯ ಒರೆಸುವ ಸ್ನೇಹಿತ ನಮ್ಮ ಸ್ನೇಹವಿದು ಇರಲಿ ಶಾಶ್ವತ. ಮಳೆಯು ಬರಲು ಕಾಗದಾನೆ ದೋಣಿ ಮಾಡಿ ಬಿಟ್ಟ ನೆನಪು ನಿನ್ನ ಕಂಡು ಬಾಲ್ಯದೆಲ್ಲ ಆಟ ಮತ್ತೆ ಆಡು ಹುರುಪು ತುಂಟತನವೂ ಸೇರಿ ನಮ್ಮ ಸಂಘದಲ್ಲಿ ಪಟ್ಟ ಖುಷಿಗೆ ಲೆಕ್ಕ ಎಲ್ಲಿ ತಿಳಿಸೋ ಬಗೆಯೇ ಅರಿಯೇ ನಿಂಗೆ ಧನ್ಯವಾದವೇ. ಕೈಯ ಹಿಡಿದು ಹೆಜ್ಜೆ ಬೆಸೆದು ಮುಂದೆ ಮುಂದೆ ನಡೆವ ಎಂದು ಕಣ್ಣ ಕಂಬನಿಯ ಒರೆಸುವ ಸ್ನೇಹಿತ ನಮ್ಮ ಸ್ನೇಹವಿದು ಇರಲಿ ಶಾಶ್ವತ. dum dare dum da dum dare dum dare dare dum 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 dare dum dare dum dare dum dare dum da dum dare dum dare dare dum dum dum. ಕಥೆಯೊಂದ ಹೇಳಿದೆ ಬರಿ ಗುರುತುಗಳೇ ಕಾಲೇಜಲ್ಲಿ ಕ್ಲಾಸ್ ರೂಮಿನ ಬೆಂಚಲ್ಲಿ ಕಾರಿಡಾರ್ ವಾಲಲ್ಲಿ ಸಾಲದೆ ಗುರುತೊಂದನು ನಾಗೀಚಿದೆ ಫ್ರೆಂಡ್ಶಿಪ್ಪಿನ ನೆಪದಲ್ಲಿ ದಮ್ ದರೆ ದಮ್ ದರೆ ದಮ್ ದರೆ ದಮ್ ದರೆ ದಮ್ ದ ದಮ್ ದರೆ ದಮ್ ದರೆ ದರೆ ದಮ್ ದಮ್